ಕಾಂತರಾಜರವರು ತಯಾರಿಸಿರುವಂತಹ ವರದಿಯನ್ನು ಪರಿಷ್ಕರಣೆ ಮಾಡಿ ಹೆಗಡೆಯವರು ಮುಖ್ಯಮಂತ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಆ ವರದಿಯನ್ನು ಒಪ್ಕೊಳ್ಬೇಕು ಅಥವಾ ತಿರಸ್ಕರಿಸಬೇಕು ಅನ್ನೋದು ಇದೀಗ ಸರ್ಕಾರದ ಮಟ್ಟದಲ್ಲಿ ಇದೆ. ಈ ಹಂತದಲ್ಲಿ ಅದರ ಬಗ್ಗೆ ಏನೇ ಹೇಳೋದಕ್ಕಿಂತ ಪೂರ್ವದಲ್ಲಿ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲು ನಾವು ಗಮನಿಸಬೇಕಾಗ್ತದೆ, ನೋಡಬೇಕಾಗ್ತದೆ. ಅದರ ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇರುವಂತಹ ಒಂದು ಮಾತೇನು ಅಂದ್ರೆ, ವರದಿಯನ್ನು ತಯಾರಿಸುವಾಗ ವೈಜ್ಞಾನಿಕವಾಗಿ ಅದನ್ನು ತಯಾರಿಸಿಲ್ಲ, ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರನ್ನು ಕೇಳಿ ತಯಾರಿಸಿಲ್ಲ ಅನ್ನುವಂತಹ ಒಂದು ಆರೋಪ ಮಾತ್ರ ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ಆ ದಿಶೆಯಲ್ಲಿ ಸಿದ್ಧಗಂಗಾದ ಶ್ರೀಗಳವರು ನನ್ನನ್ನೇ ಕೇಳಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದಾರೆ. ಈ ನನ್ನನ್ನೇ ಕೇಳಿಲ್ಲ ಅನ್ನುವಂಥ ಏನೊಂದು ಲಿಸ್ಟ್ ಇದೆ, ಅದು ಮೊದಲು ಹೊರಗೆ ಬರಬೇಕು. ಎಷ್ಟು ಜನರನ್ನು ಕೇಳಿಲ್ಲ, ನನ್ನ ಕೇಳಿಲ್ಲ ಅನ್ನುವರು ಎಷ್ಟು ಮಂದಿ ಅದಾರ, ಅದೆಲ್ಲದರದ್ದು ಒಂದು ಅಂಕಿ ಸಂಖ್ಯೆ ಗೊತ್ತಾಯ್ತು ಅಂದ್ರೆ ಅದು ಎಷ್ಟು ವೈಜ್ಞಾನಿಕ ಎಷ್ಟು ಅವೈಜ್ಞಾನಿಕ ಅನ್ನುವಂಥದ್ದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನನ್ನೇ ಕೇಳಿಲ್ಲ ಅನ್ನುವ ಲಿಸ್ಟ್ನೊಳಗೆ ನಾವು ಅದೀವಿ, ನಮ್ಮನ್ನು ಕೂಡ ಏನೂ ಕೇಳಿಲ್ಲ ಈ ದಿಶೆಯಲ್ಲಿ. ಅದಕ್ಕೆ ಇಂಥವ್ರು ಎಷ್ಟು ಜನ ಅದಾರ ಅಂದ್ರೆ ಇಂಥ ನಮ್ಮಂಥ ಪ್ರತಿಷ್ಠಿತ ವ್ಯಕ್ತಿಗಳನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ, ಕೇಳಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಜನರನ್ನು ಎಷ್ಟರ ಮಟ್ಟಿಗೆ ಕೇಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರ ತಲೆಯಲ್ಲಿ ಉದ್ಭವಿಸ್ತದೆ. ಅದಕ್ಕೆ ಆ ದಿಶೆಯಲ್ಲಿ ಇಂಥ ಎಲ್ಲ ಸಂಗತಿಗಳನ್ನು ಕ್ರೋಢೀಕರಿಸಿಕೊಂಡು ಅದರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳ್ಬೇಕು ಅನ್ನುವಂಥ ಮಾತನ್ನು ಮಾತ್ರ ಈಗ ನಾವು ಹೇಳಿಕ್ಕೆ ಬಯಸ್ತೀವಿ.